ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಒಂದು ಬೇಸಿಕ್ ಜನರಲ್ ಗೈಡೆನ್ಸ್ನ ನಾನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇದು ಫಸ್ಟ್ ಇಯರ್ ಡಿ ಫಾರ್ಮಾ ಸ್ಟೂಡೆಂಟ್ಸಿಗೆ ಮಾತ್ರ. ಇನ್ ಕೇಸ್ ಸೆಕೆಂಡ್ ಇಯರ್ ಡಿ ಫಾರ್ಮಾ ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ. ಸೊ ಫಸ್ಟ್ ಆಫ್ ಆಲ್ ನಮಗೆ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗಬೇಕಾಗಿರುವಂಥ ಥಿಂಗ್ಸು ಎಲ್ಲದನ್ನು ನಮ್ಮ ಕಾಲೇಜ್ ವೆಬ್ಸೈಟ್ನಲ್ಲಿ ಹಾಕಿಟ್ಟಿದ್ದೀವಿ. ಯು ಕ್ಯಾನ್ ಜಸ್ಟ್ ಗೋ ದೇರ್, JC ಕಾಲೇಜ್ ಆಫ್ ಫಾರ್ಮಸಿ ಅಂತ ಹೇಳಿ ಒಂದು ವೆಬ್ಸೈಟ್ ಅಡ್ರೆಸ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ಪರ್ಟಿಕ್ಯುಲರಾಗಿ .com ಹಾಕಬೇಕು. ಓಕೆ, ನೀವು JC ಕಾಲೇಜ್ ಆಫ್ ಫಾರ್ಮಸಿ .in ಹಾಕಿದ್ರೂ ನಮ್ಮದೇ ಇನ್ನೊಂದು ವೆಬ್ಸೈಟ್ಗೆ ಹೋಗುತ್ತೆ. ಸೊ ದಯವಿಟ್ಟು ಇನ್ನು ಹಾಕಬೇಡಿ. ನಿಮಗೆ ಈಸಿಯಾಗಿ ಈ ಮೆಟೀರಿಯಲ್ ಬೇಕು ಅನ್ನೋದಾದರೆ .comಗೆ ಹೋಗಿ. ಸೊ ಈ ರೀತಿ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಹೋಮು, ಕೋರ್ಸಸ್ಸು, ಮೋರು, ಇಲ್ಲಿ ಬ್ಲೂ ಪ್ರಿಂಟು, ಸಿಲೆಬಸ್ಸು, ಕ್ವಶನ್ ಪೇಪರ್ಸ್ ಎಲ್ಲ ಹಾಕಿದ್ದೇವೆ. ಸೊ ನಾನು ರೈಟ್ ನಾವು ನಿಮಗೆ ಕ್ವಶನ್ ಪೇಪರ್ಸ್ ತೋರಿಸ್ಕೊಳ್ತಾ ಒಂದಷ್ಟು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಹೇಳಿ ಇಲ್ಲಿ ವೆಬ್ಸೈಟ್ ಮುಖಾಂತರ ಬಂದಿದ್ದೀನಿ. ಸೊ ಇಲ್ಲೇ ನೀವು ಸ್ಕ್ರಾಲ್ ಮಾಡಿದ್ರೆ ಕ್ವಶನ್ ಪೇಪರ್ಸ್ ಎಲ್ಲ ಲಾಸ್ಟ್ ಕಳೆದ 5 ಕ್ವಶನ್ ಪೇಪರ್ಸ್ನ ಕೂಡ ಇಲ್ಲಿ ನೀವು ನೋಡ್ಬೋದು. ಜಸ್ಟ್ ಕ್ಲಿಕ್ ಆನ್ ದ ಕ್ವಶನ್ ಪೇಪರ್ ಯು ವಾಂಟ್. ಇಲ್ಲಿ ನಿಮಗೆ ಇವಾಗ ಕಾಣಿಸ್ತಾ ಇದೆ ಕ್ವಶನ್ ಪೇಪರು ಯಾವುದು ಜುಲೈನಲ್ಲಿ ನಡೆದಂಥದ್ದು, ಕಳೆದ ಎಕ್ಸಾಮ್ನಲ್ಲಿ ನಡೆದಂಥ ಒಂದು ಕ್ವಶನ್ ಪೇಪರು. ಓಕೆ, ಸೊ ಬೇಸಿಕಲಿ ನಿಮಗೆ 88 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಇರುತ್ತೆ. ಓಕೆ, ಸೊ ಅದರಲ್ಲಿ ಲಾಂಗ್ ಎಸ್ಸೆ 7 ಪ್ರಶ್ನೆ ಇರುತ್ತೆ, 6 ಬರೀಬೇಕು. ಮತ್ತು ಶಾರ್ಟ್ ಎಸ್ಸೆ 11 ಇರುತ್ತೆ, 10 ಬರೀಬೇಕು. ಇದರಲ್ಲಿ ನಿಮಗೆ 30 60 ಮಾರ್ಕ್ಸ್ ಆಯಿತು. ಇನ್ನು 20 ಮಾರ್ಕ್ಸಿಗೆ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಅಂತ ಇರುತ್ತೆ. ಏನಿದು ನಮಗೆಲ್ಲ ಗೊತ್ತಿರೋದೇ ಇವ್ರು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬೇಡಿ. ಇಲ್ಲೂ ಕೂಡ ಇನ್ನೂ ತುಂಬ ತಿಳ್ಕೊಳ್ಳೋದಿದೆ. ಇದು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಮಾಡುತ್ತೆ. ಓಕೆ, ರೈಟ್ ನಾವು ನೀವು ಏನೇ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದರೂ ಕೂಡ ಈ ಒಂದು ಲಾಂಗ್ ಎಸ್ಸೆ, ಶಾರ್ಟ್ ಎಸ್ಸೆಗೆ ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಇರೋದನ್ನು ನಾವು ಕನ್ಸಿಡ್ರೇಷನಿಗೆ ತೊಗೊಂಡಿರೋದು. ಸೊ ನಿಮಗೆ ಯಾರಿಲ್ಲಿ ಜಸ್ಟ್ ಪಾಸ್ ಆಗೋಕ್ಕೆ ಬಯಸ್ತಾ ಇದ್ದಾರೆ, ನಿಮ್ಮ ಹತ್ರ 19 ಮಾರ್ಕ್ಸ್ ಇದ್ದರೆ ನಿಮಗೆ ಬೇಕಾಗಿರೋದು 21 ಮಾರ್ಕು. ಓಕೆ, ಸೊ 21 ಮಾರ್ಕ್ ತೆಗೆಯೋಕ್ಕೆ ನೀವು ಎಷ್ಟು ಬರೀಬೇಕಾಗುತ್ತೆ? ಸೊ ನಾನು 21ಗೆ ಬರೆದ್ಬಿಡ್ತೇನೆ, 21 ಕೊಟ್ಬಿಡ್ತಾರೇನೋ. ನಮ್ಮ ಬೋರ್ಡಲ್ಲಿ ಇದು ಸಾಧ್ಯ ಇಲ್ಲ. ಭಾಳಷ್ಟು ಜನ ಸ್ಟೂಡೆಂಟ್ಸು ಈ ರೀತಿ ಅಂದ್ಕೊಂಡು ಬರೆದು ಆಮೇಲೆ ಫೇಲ್ ಆಗಿದ್ದಾರೆ. ಸೊ ತುಂಬ ಚೆನ್ನಾಗಿ ಬರೆದಿರೋ ಆನ್ಸರ್ಸ್ಗೂ ಕೂಡ ಇಲ್ಲಿ ಔಟ್ ಆಫ್ ಔಟ್ ಕೊಡಲ್ಲ. ಅಂದರೆ 5 out of 5, 3 out of 3 ಕೊಡ್ತಾ ಇಲ್ಲ, ಕಮ್ಮಿ ಕೊಡ್ತಾ ಇದ್ದಾರೆ. 3.5 ಈಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್. ಸೊ ನೀವು ಅಟ್ಲೀಸ್ಟ್ ಒಂದು 40-45 ಮಾರ್ಕ್ಸಿಗೆ ಇದನ್ನು ಬರೀಬೇಕಾಗುತ್ತೆ. ಓಕೆ, ಎನಿವೆ ಇಲ್ಲಿ ನಿಮಗೆ ನಮ್ಮ ಪಾಸಿಂಗ್ ಪ್ಯಾಕೇಜಸ್ನ ಓದಿರ್ತೀರಿ ಅಥವಾ ಬೇರೆ ಕಡೆ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ನ ತೊಗೊಂಡು ಓದಿರ್ತೀರಿ. ಆಲ್ಮೋಸ್ಟ್ ನಿಮಗೆ ಅಲ್ಲಿಗೆ 45 ಮಾರ್ಕ್ಸಿಗೆ ಬರಿಬೇಕು ಅಂತಂದರೆ ಎಷ್ಟು ನೀವು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡಿದ್ರೆ ಇಲ್ಲಿ ತಿಳ್ಕೊಳ್ಬೋದು. ಓಕೆ, ಅಟ್ಲೀಸ್ಟ್ ಒಂದು 3-4 ನೀವು 5 ಮಾರ್ಕ್ ಪ್ರಶ್ನೆನ ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಅಲ್ಲಿಗೆ 5 ಮಾರ್ಕ್ 4 ಪ್ರಶ್ನೆ ಅಂದರೆ 20 ಮಾರ್ಕ್ಸ್ ಆಯಿತು. ಓಕೆ, ಅದಾದಮೇಲೆ ನೀವು ಮತ್ತೆ 20 ಮಾರ್ಕ್ಸಿಗೆ ಒಂದು 6-7 ಕ್ವಶನ್ನು ಅಂದರೆ ಶಾರ್ಟ್ ಎಸ್ಸೆನಲ್ಲಿ 7 ಕ್ವಶನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಎಷ್ಟಿರುತ್ತೆ ಟೋಟಲಿ ನಿಮ್ಗೆ 11 ಇರುತ್ತೆ. 11ರಲ್ಲಿ 7ನ ಅಟೆಂಡ್ ಮಾಡಬೇಕಾಗುತ್ತೆ. ಇಲ್ಲಿ 20 + 40 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಿದ್ರೆ 21 ಮಾರ್ಕ್ಸ್ ತಗೊಳ್ಳೋ ಅಂಥ ಪಾಸಿಬಿಲಿಟಿ ಇರುತ್ತೆ. ಸೊ ಆಲ್ಮೋಸ್ಟ್ ನಾವು ಕೊಟ್ಟಿರುವಂಥ ಕ್ವಶನ್ ಆನ್ಸರ್ಗಳೆಲ್ಲ ನೀವು ಓದ್ಕೊಂಡು ಹೋದರೆ 40 ಮಾರ್ಕ್ಸಿಗೆ ಬಂದಿರುತ್ತೆ. ಅಲ್ಲಿ ಔಟ್ ಆಫ್ 68 ಅಂದರೆ 8 ಮಾರ್ಕ್ಸ್ ಇಲ್ಲಿ ಚಾಯ್ಸ್ ಇರುತ್ತೆ. 20 ನಾನು ಆಬ್ಜೆಕ್ಟಿವ್ ಟೈಪ್ ತೆಗೆದಾಕಿದ್ದೀನಿ. 68ಅಲ್ಲಿ 40ಗೆ ಪಕ್ಕ ಬಂದಿರುತ್ತೆ ಆಲ್ಮೋಸ್ಟ್. ಸಮ್ಟೈಮ್ಸ್ ಇಟ್ಸ್ 30 ಆಗ್ಬೋದು, 35 ಆಗ್ಬೋದು. ಆವಾಗ ನಿಮ್ಮ ಸ್ಕಿಲ್ಸ್ನ ಯೂಸ್ ಮಾಡಿ ಹೇಗೆ ನೀವು ಸ್ಕೋರ್ ಮಾಡ್ಬೋದು ಅನ್ನೋದು ಕೂಡ ನಾನು ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ಜಾಸ್ತಿ ಲೆಂತಿ ಮಾಡೋಕ್ಕೆ ಇಷ್ಟ ಇಲ್ಲ. ಆಬ್ಜೆಕ್ಟಿವ್ ಟೈಪ್ ಬಗ್ಗೆ ಕೂಡ ನಾವು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಜಸ್ಟ್ ಬ್ಯಾಕ್ ಟು ಬ್ಯಾಕ್ ನಮ್ಮ ಈ ಚಾನೆಲ್ಗೆ ಬಂದು ನೀವು ನೋಡ್ತಾ ಇದ್ದರೆ ನಿಮ್ಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅಲ್ಲೂ ಕೂಡ ಒಂದು 3-4 ಮಾರ್ಕ್ಸು ನೀವು ತಗೊಳ್ಳೋ ರೀತಿ ಆಬ್ಜೆಕ್ಟಿವ್ ಟೈಪ್ ಸಪೋರ್ಟ್ನ ಮಾಡ್ತೀವಿ. ಬಟ್ ಇದು ಗ್ಯಾರಂಟಿಡ್ ಅಲ್ಲ. ಓಕೆ, ನಾವೇನು ಇವಾಗ ಪಾಸಿಂಗ್ ಪ್ಯಾಕೇಜ್ ಅಂತ ತೊಗೊಂಡಿದ್ದೀವಿ 3 ಮಾರ್ಕ್ಸ್ 5 ಮಾರ್ಕ್ ಅಷ್ಟೇ. 1 ಮಾರ್ಕು ನಮ್ಮ ಕಡೆಯಿಂದ ಅದೊಂದು ಬೋನಸ್ ಕಾಂಪ್ಲಿಮೆಂಟ್ರಿ ಅಂತ ಅಂದ್ಕೊಳ್ಳಿ. ಅದೇನು ಪ್ರಿಪೇರ್ ಆಗಿ ನಿಮ್ಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಬಟ್ ಆಗೋದ್ರೆ ಒಂದು 3-4 ಮಾರ್ಕ್ಸ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ ಔಟ್ ಆಫ್ 20. ಓಕೆ, ಎನಿವೆ ಇಲ್ಲಿ ನಿಮಗೆ ನಾನು ಆಲ್ರೆಡಿ ಬೇಸಿಕ್ಕಾಗಿ ಹೇಳಿದೆ, ಒಂದು 40-45 ಮಾರ್ಕ್ಸಿಗೆ ನೀವು ಬರೀಲೇಬೇಕು. ಏನು ಮಾಡ್ತೀರಿ, ಕ್ವಶನ್ ಪೇಪರ್ ಸಿಗ್ತಿದ್ದ ಹಾಗೇ ನೀವು ಆ ಆನ್ಸರ್ ಪೇಪರ್ನಲ್ಲಿ ಏನೋ ಬರೆಯೋಕ್ಕೆ ಮುಂಚೆ ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕ್ವಶನ್ಸ್ ಯಾವ್ಯಾವ ಚೆನ್ನಾಗಿ ಬರುತ್ತೆ. ಇವಾಗ ನಾವೇನು ಸ್ಟ್ರಾಟಜಿ ಮಾಡಿದ್ವಿ, 4 ಪ್ರಶ್ನೆ 5 ಮಾರ್ಕಲ್ಲಿ, 7 ಪ್ರಶ್ನೆ 3 ಮಾರ್ಕಲ್ಲಿ,
ಈ ಪ್ರಶ್ನೆಗಳ್ನ ನೀವು ಒಂದು ರೌಂಡ್ ಮಾಡ್ಕೊಳ್ಳಿ. ಸುಮ್ಮನೆ ಚಿಕ್ಕದಾಗಿ ಪೆನ್ಸಿಲ್ ತೊಗೊಂಡು ಕ್ವಶನ್ ಪೇಪರ್ನಲ್ಲಿ ಬರೋ ಅಂಥದ್ದನ್ನೆಲ್ಲ ಟಾಪ್ ಪ್ರಯಾರಿಟಿ ಇಟ್ಕೊಂಡು ಫಸ್ಟು ಚೆನ್ನಾಗಿ ಬರೋ ಅಂಥದ್ದನ್ನೆಲ್ಲ ಬರೀರಿ. ಓಕೆ, ಅದಾದಮೇಲೆ ಬೇಕಾದರೆ ನೆಕ್ಸ್ಟು ನೀವು ಅರ್ಧಂಬರ್ಧ ಐಡಿಯಾ ಇರುವಂಥದ್ದು ನಿಮ್ಮದೇ ನಾಲೆಡ್ಜ್ ಯೂಸ್ ಮಾಡ್ಕೊಂಡು ಬರೆಯುವಂಥ ಪ್ರಶ್ನೆನ ಬೇಕಾದರೆ ಅಟೆಂಡ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಟಾರ್ಗೆಟ್ ಇಲ್ಲಿ ಒಂದು 3 ಮಾರ್ಕ್ ಕ್ವೆಶನ್ಗೆ ಅಟ್ಲೀಸ್ಟ್ 1 ಪೇಜ್ ಆನ್ಸರ್ನ ಬರೀಬೇಕಾಗುತ್ತೆ. ನೀವು ಇನ್ನೂ ಬುಕ್ಲೆಟ್ನ ನೋಡಿಲ್ಲ, ಯಾವುದಾದ್ರೂ ಇನ್ನೊಂದು ವೀಡಿಯೋನಲ್ಲಿ ನಾನು ಬುಕ್ಲೆಟ್ನ ಕೂಡ ತೋರಿಸಿ ನಿಮಗೆ ಅದು ಯಾವ ರೀತಿ ಇರುತ್ತೆ ಅನ್ನೋ ಒಂದು ಪ್ರಯತ್ನ ಮಾಡ್ತೀನಿ. ಆನ್ಸರ್ ಬುಕ್ಲೆಟ್ಸ್ ನಮಗೆ ಸಿಗ್ತಾ ಇಲ್ಲ. ಸೊ ಅಟ್ಲೀಸ್ಟ್ 1 ಪೇಜು ನೀವು 3 ಮಾರ್ಕಿಗೆ ಬರೀಬೇಕಾಗುತ್ತೆ, 2 ಪೇಜಸ್ಸು 5 ಮಾರ್ಕಿಗೆ ಬರೀಬೇಕಾಗುತ್ತೆ. ಅಗೇನ್ ದಿಸ್ ವಿಲ್ ಡಿಪೆಂಡ್ ಆನ್ ದ ಸಬ್ಜೆಕ್ಟು, ಅದು ಯಾವ ರೀತಿ ಕ್ವಶನ್ನ ಕೇಳಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಲ್ರೈಟ್, ಸೊ ಏನೋ ಒಂದು ಸಿಂಪಲ್ ಆಗಿದೆ, ಡಿಫೈನ್ ಆ್ಯಂಡ್ ಗಿವ್ ಸಮ್ ಎಕ್ಸಾಂಪಲ್ಸ್, ರೈಟ್ ಸ್ಮಾಲ್ ಕ್ಲಾಸಿಫಿಕೇಷನ್ ಅಂತ ಏನೋ ಇದೆ ಅಂತ ಇಟ್ಕೊಳ್ಳೋಣ. ಅದು ಒಂದು ಪೇಜ್ ಫುಲ್ ಆಗಲೇಬೇಕು ಅಂತ ಏನೂ ಇಲ್ಲ. ಡೆಫಿನೇಷನ್ 1 ಲೈನು, ಎಕ್ಸಾಂಪಲ್ 2 ಲೈನು, ಕ್ಲಾಸಿಫಿಕೇಷನ್ 3 ಲೈನಲ್ಲಿ ಮುಗ್ದೋದ್ರೂ ಕೂಡ 3 ಮಾರ್ಕಿಗೆ ಕನ್ಸಿಡರೇಷನ್ಗೆ ತಗೊಳುತ್ತೆ. ಸಪೋಸ್ ಏನಾದರೂ ಅವರು ರೈಟ್ ಅಬೌಟ್ ಹಿಸ್ಟ್ರಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸಮಥಿಂಗ್ ಲೈಕ್ ಫಾರ್ಮಸ್ಯೂಟಿಕಲ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಈ ರೀತಿ ಏನಾದರೂ ಡಿಸ್ಕ್ರಿಪ್ಟಿವ್ ತುಂಬ ಲಾಂಗ್ ಎಸೆ ಥರ ಬರೆಯೋ ಥರ ಒಂದು ಪ್ರಶ್ನೆ ಏನಾದರೂ ಆಗಿದ್ದರೆ ಅದಕ್ಕೆ ನೀವು ಅಟ್ಲೀಸ್ಟ್ 1 ಪೇಜ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ನೀವು ಚಿಕ್ಕದಾಗಿ ಹ್ಯಾಂಡ್ ರೈಟಿಂಗ್ ಇದ್ದರೆ ಅದು ನಿಮಗೆ ಜಾಸ್ತಿ ಬರೀಬೇಕಾಗುತ್ತೆ. ಸ್ವಲ್ಪ ದೊಡ್ಡ ಹ್ಯಾಂಡ್ ರೈಟಿಂಗು, ಲೈನ್ ಎಲ್ಲ ಸ್ವಲ್ಪ ಗ್ಯಾಪ್ ಇಟ್ಟು ಬರೆಯೋರ್ಗಾದರೆ ಈಸಿಯಾಗಿ 1 ಪೇಜ್ನ ಫಿಲ್ ಮಾಡೋಕ್ಕಾಗುತ್ತೆ. ಸೊ ನೀವು ಏನನ್ನ ಬರಿತೀರಿ ಅನ್ನೋದ್ರ ಜೊತೆ ಅದು ಹೆಂಗೆ ಪ್ರೆಸೆಂಟ್ ಮಾಡ್ತಿದ್ದೀರಿ ಅನ್ನೋದು ತುಂಬ ಇಂಪಾರ್ಟೆಂಟು. ಐ ಡೋಂಟ್ ನೋ ನೀವು ಪಿ ಯು ಸಿನಲ್ಲಿ ಎಷ್ಟು ಕಲ್ತಿದ್ದೀರಾ ಅಂತ ಹೇಳಿ. ಸೊ ನಿಮ್ಮ ಆನ್ಸರ್ ಬುಕ್ಲೆಟ್ಟು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೋ, ಕೆಲವರೆಲ್ಲ ಆರ್ಟಿಸ್ಟ್ಗಳು ಇರಲ್ಲ, ಆದರೂ ಕೂಡ ನೀವು ಅದನ್ನು ಟ್ರೈ ಮಾಡಿ ಬರೀಬೇಕಾಗುತ್ತೆ. ಬ್ಯೂಟಿಫುಲ್ ಆಗಿದ್ದರೆ ಗ್ಯಾರಂಟಿ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗೋವಂಥ ಪಾಸಿಬಿಲಿಟಿ ಇರುತ್ತೆ. ಆಲ್ರೈಟ್, ಇಲ್ಲಿ ಇವಾಗ ನಾವು ಹೆಂಗಿದ್ರೂ ಆಬ್ಜೆಕ್ಟಿವ್ ಟೈಪ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇಲ್ಲ. ಜಸ್ಟ್ ನಾನು ಬ್ರೀಫಾಗಿ ಫಾರ್ಮಸ್ಯೂಟಿಕ್ಸ್ ಬಗ್ಗೆ ಒಂದು ಕ್ವಶನ್ ಪೇಪರ್ನ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಆಲ್ರೆಡಿ ನಮ್ಮ ಬ್ಲೂ ಪ್ರಿಂಟ್ನಲ್ಲಿ ಏನಿದೆ ಅದೇ ಲೆವೆಲ್ನಲ್ಲಿ ಇಲ್ಲಿ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ. ಒಂದು 5 to 10% ಅದು ವೇರಿಯೇಷನ್ ಆಗ್ತಾ ಇರ್ಬೋದು ಅಷ್ಟೇ. ಸೊ ಅದೇ ವೆಬ್ಸೈಟ್ನಲ್ಲಿ ಹೋದರೆ ನಿಮಗೆ ಬ್ಲೂ ಪ್ರಿಂಟ್ ಕೂಡ ಓಪನ್ ಆಗುತ್ತೆ. ಫಸ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಯು ವಿಲ್ ಸಿ ದ ಫಾರ್ಮಸ್ಯೂಟಿಕ್ಸ್ ಬ್ಲೂ ಪ್ರಿಂಟ್. ಓಕೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಬ್ಲೂ ಪ್ರಿಂಟ್ ಮೇಲೆ ನೀವು ಇದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೀವು ಏನೇ ಓದಿ ನೀವು ಸರಿಯಾಗಿ ನೋಡ್ದಲ್ಲೇ ಇದನ್ನು ಸರಿಯಾಗಿ ಪ್ಲ್ಯಾನ್ ಮಾಡ್ದಲ್ಲೇ ಮಾಡಿದರೆ ಕಷ್ಟ ಆಗುತ್ತೆ. ರೈಟ್, 1 ಸೆಕೆಂಡ್ ಪ್ಲೀಸ್ ಫರ್ಗಿವ್ ಮೀ. ನನಗೆ ಇದು ಆಪ್ರೇಷನ್, ಹೌ ಡು ಐ ಕ್ಲೋಸ್ ದಿಸ್? ಓಕೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನಮ್ಮ ಫಾರ್ಮಸ್ಯೂಟಿಕ್ಸ್ನಲ್ಲಿ ಇರೋವಂಥದ್ದು 7 ಚಾಪ್ಟರ್ಸು. ನಾವು ನಮ್ಮ ಪಾಸಿಂಗ್ ಪ್ಯಾಕೇಜ್ನಲ್ಲಿ ಒಂದು ದೊಡ್ಡ ಚಾಪ್ಟರ್ನೇ ಬಿಟ್ಟಿದ್ದೀವಿ. ಭಾಳ ಜನ ಸ್ಟೂಡೆಂಟ್ಸು ಇಲ್ಲಿ ಕೇಳ್ತಾ ಇದ್ದಾರೆ ನಮಗೆ ಆ ಚಾಪ್ಟರ್ ಕೊಡಲ್ವಾ ಅಂಥೇಳಿ. ಸೊ ಐ ವಾಂಟ್ ಟು ಕ್ಲಿಯರ್ ಒನ್ ಥಿಂಗ್ ಹಿಯರ್, ಇದು ಪಾಸಿಂಗ್ ಪ್ಯಾಕೇಜು. ನಿಮ್ಮನ್ನು ಪಾಸ್ ಮಾಡಿಸೋವಂಥದ್ದು, ಒಂದು 21 ಮಾರ್ಕ್ಸ್ ತಗೊಳ್ಳೋ ಅಂಥದ್ದು ಅಷ್ಟೇ ನಾವು ಪ್ರಯತ್ನ ಮಾಡ್ತಾ ಇರೋದು. ಸೊ ದಯವಿಟ್ಟು ಯಾರು ಇಲ್ಲಿ ತುಂಬ ಜಾಸ್ತಿ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡು ಅದು ಯಾಕೆ ಕೊಟ್ಟಿಲ್ಲ, ಇದು ಯಾಕೆ ಕೊಟ್ಟಿಲ್ಲ ಅಂತ ಯಾರು ಇದ್ದೀರಿ ಅವ್ರು ನಿಮ್ಮದೇ ಆದ ಪ್ರಯತ್ನನ ನೀವು ಮಾಡಬೇಕಾಗುತ್ತೆ. ವರ್ಡ್ನಲ್ಲೇ ಮೀನಿಂಗ್ ಇದೆ, ಓನ್ಲಿ ಫಾರ್ ಪಾಸಿಂಗ್ ಪೀಪಲ್. ಓಕೆ, ನಾವು ಅದಕ್ಕೆ ಏನು ಮಾಡಿದ್ದೀವಿ ಇಲ್ಲಿ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ, ಸ್ವಲ್ಪ ಈಸಿ ಮಾಡೋದಕ್ಕೋಸ್ಕರ, ಆಲ್ರೆಡಿ 5 ಎಕ್ಸಾಮ್ ಆಗಿ 5 ಕ್ವಶನ್ ಪೇಪರ್ಸ್ ಇರೋದ್ರಿಂದ ಕ್ವಶನ್ಸ್ನ ಪ್ರೆಡಿಕ್ಟ್ ಮಾಡಿ ಇಂಥದ್ದೇ ಬರುತ್ತೆ ಅನ್ನೋದು ಹೇಳೋದು ತುಂಬ ಕಷ್ಟ ಆಗ್ತೈತೆ. ಅದಕ್ಕೋಸ್ಕರ ನಾವು ಹಿಂದಿನ ವರ್ಷ ಸ್ಟ್ರಾಟಜಿನ ಬಿಟ್ಬಿಟ್ಟು ಈ ವರ್ಷ ಈ ರೀತಿ ಮಾಡಿದ್ದೀವಿ. ಓಕೆ, ಸೊ ಫಸ್ಟ್ ಚಾಪ್ಟ್ರು, ಸೆಕೆಂಡ್ ಚಾಪ್ಟ್ರು, ಥರ್ಡ್ ಚಾಪ್ಟ್ರು ಆ್ಯಂಡ್ ಫೋರ್ತ್, ಈ 4 ಚಾಪ್ಟ್ರಲ್ಲಿ ನಿಮಗೆ ನೋಡಿ 24, 5, 29, 39, 49 ಮಾರ್ಕ್ಸು. ಇದರಲ್ಲಿ ನಮಗೆಷ್ಟು 5, 11, 49ಅಲ್ಲಿ 11 ಹೋದರೆ 38 ಮಾರ್ಕ್ಸು. ಸೊ 38 ಮಾರ್ಕ್ಸಿಗೆ ಬರೀ 4 ಚಾಪ್ಟ್ರಲ್ಲೇ ಕವರ್ ಆಗ್ತಾಯಿದೆ. ನಾವು ಎಷ್ಟು ಹೇಳಿದ್ದೆ ಆವಾಗಲೇ ನಿಮ್ಗೊಂದು 40-45ವರೆಗೂ ಬರೀಬೇಕು ಅಂತ ಹೇಳಿದೆ. 38 ಮಾರ್ಕ್ಸಿಗೆ 4 ಚಾಪ್ಟ್ರಲ್ಲಿ ಕವರ್ ಆಗ್ತಾಯಿದೆ. ಆಲ್ರೈಟ್, ಸೊ ನಾವು ಇದ್ರ ಜೊತೆಗೆ ಇವಾಗ ಇನ್ನು ನಾವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ ಅಂತ ಕೊನೆಗೆ 7ನೇ ಚಾಪ್ಟರ್ ಒಂದು ತಗೊಂಡಿದ್ದೀವಿ. ಓಕೆ, ಇದರಲ್ಲಿ ನಿಮಗೆ ಒಂದು 5 ಮಾರ್ಕಿಗೆ, ಒಂದು 3 ಮಾರ್ಕಿಗೆ ಸರ್ಟನ್ ಟೈಮ್ಸಲ್ಲಿ 3 ಕೊಡ್ತಾ ಇಲ್ಲ, ಸ್ಕಿಪ್ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಒಂದು 5 ಮಾರ್ಕ್ ಅಂದ್ರೂ ಕೂಡ ಅಲ್ಲಿಗೆ 38 + 5 ಮಾರ್ಕ್ ಎಷ್ಟಾಯಿತು? 43 ಆಯಿತು. ಇನ್ ಕೇಸ್ 2 ಬಂತು, ಇನ್ನೊಂದು 3 ಮಾರ್ಕಿಗೆ ಬಂತು ಅಂದರೆ 46 ಆಯಿತು.
ಓಕೆ, ಇಷ್ಟು 46 ಮಾರ್ಕ್ಸಿಗೆ ನಾವು ನಿಮಗೆ ಈ ಚಾಪ್ಟರ್ನಲ್ಲಿ ಆಲ್ಮೋಸ್ಟ್ ಅವರು ಏನು ಕೇಳಿದ್ರು ಕೂಡ ನೀವು ಬರಿಬೋದು, ಆ ರೀತಿ ಮಾಡಿದ್ದೀವಿ. ಸೊ ಅಲ್ಲಿ ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿ ಇದೇ ಬರುತ್ತೆ, ಇದೇ ಟಾಪಿಕ್ ಬರುತ್ತೆ ಅನ್ನೋ ಥರ ಮಾಡಿಲ್ಲ. ಬಟ್ ಇಷ್ಟು ನಾವು ಓದೋಕ್ಕೆ ತುಂಬ ಸುಲಭನಾಗಿ ಮೆಟೀರಿಯಲ್ಸ್ ಅಂತೂ ನಿಮ್ಮ ಕೈಲಿದೆ ಆಲ್ರೆಡಿ. ದಯವಿಟ್ಟು ಅದನ್ನು ಕ್ಲಿಯರಾಗಿ ಕವರ್ ಮಾಡಿ, ಏನನ್ನು ಬಿಡಕ್ಕೆ ಹೋಗಬೇಡಿ. ಆ್ಯಂಡ್ ಇದ್ರ ಜೊತೆ ಈವನ್ ನಾನು ಒಂದು 6ನೇ ಚಾಪ್ಟ್ರದ್ದು ಬೇಕಾದರೆ ಒಂದು ಕ್ವಶನ್ನ ಕೊಡ್ತೀನಿ, ಆದರೆ ಇವಾಗಲ್ಲ, ನೀವೆಲ್ಲ ಮುಗಿಸ್ಕೊಳ್ಳಿ, ನೋಡೋಣ ಲಾಸ್ಟಲ್ಲಿ ನಿಮ್ಮ ಪ್ರಿಪ್ರೇಷನ್ ಆದಮೇಲೆ. ಆ್ಯಂಡ್ 5th ಚಾಪ್ಟ್ರಿಂದ ಕೂಡ ಒಂದು 2 ಕ್ವಶನ್ನ ನಾನು 2ರಿಂದ 3 ಕ್ವಶನ್ನು, ಯಾವುದು 5th 6th ಇನ್ ದ ಎಂಡ್, ನಾಟ್ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ನೀವು ಬೇರೆ ಎಲ್ಲ ಚೆನ್ನಾಗಿ ಓದಬೇಕು. ಆ ಒಂದು ಬೋನಸ್ ಕ್ವಶನ್ ಏನು 2ರಿಂದ 3 ಇರುತ್ತೆ, ಅದರಲ್ಲಿ 1 ಅಥವಾ 2 ಕ್ವಶನ್ ಪಕ್ಕ ಬರೋ ರೀತಿ ಪ್ಲ್ಯಾನ್ ಮಾಡಿ ಕೊಡ್ತೀವಿ. ಅದನ್ನು ನೀವು ಮತ್ತೆ ಗ್ಯಾರಂಟಿಡ್ ಇಟ್ಕೊಂಡು ಆಮೇಲೆ ಬೈಕೊಳ್ಳೋಂಗಿಲ್ಲ ನಮ್ಮನ್ನು. ಓಕೆ, 3 ಕ್ವಶನ್ ಎಕ್ಸ್ಟ್ರಾ ಓದಿದರೆ ಎಕ್ಸಾಮ್ ಹಿಂದಿನ ದಿನ ನಿಮ್ದೇನು ಕಳೆದೋಗಲ್ಲ. ಓಕೆ, ಅಷ್ಟರೊಳಗಡೆ ಇದನ್ನೆಲ್ಲ ಮಿಕ್ಕಿದೆಲ್ಲ ಓದಿ ಮುಗಿಸ್ಕೊಂಡಿರ್ಬೇಕು ನೀವು. ಸೊ ದಿಸ್ ಈಸ್ ಅಬೌಟ್ ಫಾರ್ಮಸ್ಯೂಟಿಕ್ಸ್ ಮಾತ್ರ ನಾನು ಈ ಒಂದು ಜನರಲ್ ಗೈಡೆನ್ಸ್ನಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ ಒಳಗಡೆ ಹೋದಾಗ ಬೇಸಿಕ್ಸ್ನ ನಿಮ್ಮ ಹತ್ರ ಮಾತಾಡ್ತಾ ಜನರಲ್ ಗೈಡೆನ್ಸ್ನ ಇನ್ನೂ ನಾನು ಕೊಡ್ತಾ ಇರ್ತೀನಿ. ಸೊ ಪ್ರತಿ ವಿಡಿಯೋನೂ ಕೂಡ ನೀವು ಒಂದ್ಸರಿ ನೀಟಾಗಿ ನಿಮ್ಮ ಫ್ರೀ ಟೈಮಲ್ಲಿ ಓದಿ ಬೇಜಾರಾದಾಗ ನೋಡ್ತಾ ಇದ್ದರೆ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ನಾನು ಕವರ್ ಮಾಡೋದಕ್ಕಾಗಲ್ಲ. ಓಕೆ, ಪ್ರತಿ ವಿಡಿಯೋಸ್ನೂ ನೀವು ನೋಡ್ತಾ ಇರಬೇಕು. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು.